ಒಂದೊಂದು ನಿಮಿಷ ಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ವತಿಯಿಂದ ಒಂದು ವಿಶೇಷವಾಗಿರತಕ್ಕಂಥ ತ್ರಿಮತಸ್ಥರಲ್ಲಿ ಸಮನ್ವಯ ಸಭೆಯನ್ನ ಏರ್ಪಡಿಸಿ ಎಲ್ಲ ತ್ರಿಮತಸ್ಥರು ಕೂಡ ಅತ್ಯಂತ ಪ್ರೀತಿ, ಆದರ, ಗೌರವ, ಸೌಹಾರ್ದದಿಂದ ಇರಬೇಕು ಎಂಬ ಸಂದೇಶವನ್ನ ತ್ರಿಮತಸ್ಥ ಎಲ್ಲ ವಿದ್ವಾಂಸರು, ಪುರೋಹಿತರು, ಅಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಒಂದು ಸಮನ್ವಯ ಸಭೆಯನ್ನ ನಡೆಸಿದ್ದಾರೆ. ಯಾವುದೇ ಆಚಾರ್ಯರನ್ನ, ಯಾವುದೇ ಮತದ ವ್ಯಕ್ತಿಗಳು ಸರ್ವಥಾ ನಿಂದನೆ ಮಾಡಬಾರದು. ಅದು ನಿಂದನೆ ಮಾಡುವುದು ಅತ್ಯಂತ ಖಂಡನೀಯ ಎಂಬ ಒಂದು ನಿರ್ಣಯವನ್ನ ಮಾಡಿ ತ್ರಿಮತಸ್ಥರಲ್ಲಿ ಅತ್ಯಂತ ಪ್ರೀತಿ ಸೌಹಾರ್ದ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಎಂಬುದಕ್ಕೆ ಬ್ರಾಹ್ಮಣ ಸಭೆ ಇವತ್ತು ಒಂದು ವೇದಿಕೆಯನ್ನು ಏರ್ಪಡಿಸಿಕೊಟ್ಟಿದೆ. ಬ್ರಾಹ್ಮಣ ಸಭೆಗೆ ವಿಶೇಷವಾದ ಧನ್ಯವಾದಗಳು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಈ ದಿನ ಒಂದು ದಿಟ್ಟ ನಿರ್ಣಯವನ್ನ ತಗೊಂಡಿದೆ. ಅದರಲ್ಲಿ ತ್ರಿಮತಸ್ಥರ ಮಠಾಧಿಪತಿಗಳನ್ನ ನಿಂದನೆ ಮಾಡತಕ್ಕಂಥದ್ರಲ್ಲಿ ಅವರ ಬಗ್ಗೆ ಅವಹೇಳನವಾಗಿ ಮಾತಾಡೋದಕ್ಕಾಗಲಿ ಯಾರು ಮಾತಾಡಬಾರದು. ಅದಕ್ಕೆ ಇವತ್ತಿಂದಾನೇ ಅದಕ್ಕೆ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥ ಒಂದು ತೀರ್ಮಾನ ನಿರ್ಣಯವನ್ನ ಎಲ್ಲರೂ ಸೇರಿ ಮಾಡಿದ್ದಾರೆ. ನಾವೆಲ್ಲ ಸೇರಿ ಮಾಡಿದ್ದೀವಿ. ಇದಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೇವೆ ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಈ ದಿವಸ ನಾವೆಲ್ಲರೂ ತ್ರಿಮತಸ್ಥ ಪಂಗಡದ ವಿದ್ವಾಂಸರುಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಅಡಿಯಲ್ಲಿ ಒಮ್ಮತದಿಂದ ಕೂತ್ಕೊಂಡು ಚರ್ಚೆ ಮಾಡಿ ಜನಸಾಮಾನ್ಯರು ಎಲ್ಲರೂ ಒಂದಾಗಿದ್ದುಕೊಂಡು ಗುರುಪೀಠಕ್ಕೆ ತಕ್ಕ ಮರ್ಯಾದೆಯನ್ನ ಕೊಟ್ಟು ಜೀವನವನ್ನು ನಡೆಸುವಂತಹ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ಒಪ್ಕೊಂಡಿದ್ದೀವಿ. ಅದರಂತೆ ಎಲ್ಲರೂ ಬಾಳಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ತ್ರಿಮತಸ್ಥರನ್ನು ಒಗ್ಗೂಡಿಸಿರುವಂತಹ, ತ್ರಿಮತಸ್ಥರು ಇರುವಂತಹ ಏಕೈಕ ಸಂಘಟನೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ. ಸುಮಾರು 52 ವರ್ಷ ಇತಿಹಾಸವುಳ್ಳಂತಹ ಈ ಮಹಾಸಭೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅಧ್ಯಕ್ಷರಾದಂತಹ ರಘುನಾಥರವರ ನೇತೃತ್ವದಲ್ಲಿ ಒಂದು ಸಾಮರಸ್ಯ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ರಾಜ್ಯದ ಮೂಲ ಮೂಲೆಗಳಿಂದ ಸುಮಾರು 30ಕ್ಕೂ ಹೆಚ್ಚು ವಿದ್ವಾಂಸರು ಆಗಮಿಸಿ ಆಚಾರ್ಯತ್ರಯರನ್ನ ಸಮಾನವಾಗಿ ಗೌರವಿಸಬೇಕು, ಯಾವುದೇ ರೀತಿಯಾದಂತಹ ನಿಂದನಾ ಪದಗಳನ್ನ ನಾವು ಆಡದೆ ಆಚಾರ್ಯತ್ರಯರ ಜಯಂತಿಯನ್ನ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಮಹಾಸಭೆಯಲ್ಲಿ ಆಚರಿಸಬೇಕು ಅನ್ನುವಂತ ಒಂದು ಮಹತ್ತರವಾದ ನಿರ್ಣಯವನ್ನ ಇವತ್ತು ಮಹಾಸಭಾದ ಅಧ್ಯಕ್ಷರು ಕೈಗೊಂಡಿದ್ದಾರೆ. ನಮಸ್ಕಾರ. ಈಚಿನ ದಿನಗಳಲ್ಲಿ ಸಾರ್ವಜನಿಕ ಮಾಧ್ಯಮಗಳಲ್ಲಿ ಏರ್ಪಟ್ಟಂತಹ ನಿಂದನೆ, ದೂಷಣೆ, ಕ್ರಿಯೆ, ಪ್ರತಿಕ್ರಿಯೆಗಳಿಗೆ ನಾವು ಒಂದು ಇತಿಶ್ರೀಯನ್ನು ಹಾಡುವ ನಿರ್ಧಾರದಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ತ್ರಿಮತಸ್ಥ ವಿದ್ವಾಂಸರುಗಳನ್ನು ಕೂಡ ಇಲ್ಲಿ ಆಹ್ವಾನ ಮಾಡಿ ಒಂದು ಸಮನ್ವಯ ಸಭೆಯನ್ನ ನಡೆಸಿದ್ರು. ಈ ದಿವಸ ಶಂಕರ, ಮಧ್ವ, ರಾಮಾನುಜ ಸಿದ್ಧಾಂತದ ಎಲ್ಲರೂ ಇಲ್ಲಿ ಸೇರಿ 3 ಮತಗಳು ಕೂಡ ಪರಮ ಸಾಮರಸ್ಯ, ಸೌಹಾರ್ದ, ಪ್ರೀತಿ ವಿಶ್ವಾಸಗಳಿಂದ ಇದ್ದು ಪರಸ್ಪರ ಆಚಾರ್ಯಗಳಿಗೆ ಭಕ್ತಿ ಗೌರವಗಳನ್ನು ಕೊಟ್ಟು ನಮ್ಮ ಪರಿಪೂರ್ಣವಾದ ಆಚಾರ್ಯ ಭಕ್ತಿಯನ್ನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವಿಲ್ಲಿ ನಡೆದಿರ್ತಕ್ಕಂಥ ತ್ರಿಮತಸ್ಥ ಪಂಗಡದವರು ಕೂಡ ನಿರ್ಣಯವನ್ನು ತಗೊಂಡಿದ್ದೀವಿ. ಇದನ್ನ ನಮ್ಮ ಸಮಾಜ ಆಧರಿಸಿ ಸಾಮರಸ್ಯವನ್ನ ಕಾಪಾಡಬೇಕು ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ಅಪೂರ್ವವಾದ ಈ ಒಂದು ತ್ರಿಮತಸ್ಥರ ಸಂಗಮದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯವರು ಅತ್ಯಂತ ಸರಿಯಾದ ಒಂದು ಸಮಯದಲ್ಲಿ ಈಗ ನಡೆಸಿರುವಂತಹ ಈ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಅನೇಕ ವಿಚಾರಗಳನ್ನ, ತಮ್ಮ ವಿಚಾರಗಳನ್ನ ಮುಂದಿಟ್ಟು ಅನೇಕ ಉತ್ತಮವಾದ ಸಲಹೆಗಳನ್ನು ಕೊಟ್ಟು ಎಲ್ಲರೂ ಕೂಡ ಸಾಮರಸ್ಯವಾಗಿರುವ ಹಾಗೆ ಮಾಡುವಂತಹ ಈ ಸಭೆಯಲ್ಲಿ ನಿರ್ಣಯವನ್ನು ಮಾಡಿದ್ದೀವಿ. ಇದು ಇಲ್ಲಿ ಆರಂಭಿಸಿದೆಯೇ ಹೊರತು ಭಾರತದಾದ್ಯಂತ ಇದು ನಡೆದು ಭಾರತದಲ್ಲಿಯೂ ವಿಶ್ವದಲ್ಲಿಯೂ ಈ ರೀತಿಯೇ ಎಲ್ಲರೂ ಸಾಮರಸ್ಯದಿಂದ ಇರಬೇಕು ಅಂತ ಹೇಳುವಂತಹ ಒಂದು ಕೆಲಸ ಉದ್ದೇಶವು ಮುಂದುವರಿಯಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾದ ಶ್ರೀ ರಘುನಾಥ್ ಅವರಿಗೆ
ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ತ್ರಿಮಧುರಗಳ ಸಂಗಮ ಎಂದು ಆಗಿದೆ. ಆ ತ್ರಿಮಧುರ ಸಂಗಮ ಹಾಲು, ಜೇನು, ಘೃತ, ತುಪ್ಪ ಈ ಮೂರು ಯಾವಾಗಲೂ ಅದು ಪ್ರಕಾಶಿಸಬೇಕು. ಅದು ಶಂಕರ, ರಾಮಾನುಜ ಮತ್ತು ಈ ಹಾಲು, ಜೇನು, ತುಪ್ಪ ಇದ್ದಂತೆ ಇದೇ ನಮಗೆ ಸ್ವಾದಿಷ್ಟ. ಈ ಸ್ವಾದಿಷ್ಟವನ್ನ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಸಭೆಯ ವತಿಯಿಂದ ನಮ್ಮ ರಘುನಾಥ್ ಅವರು ನಮಗೆಲ್ಲ ಗುಣಪಡಿಸಿದ್ದಾರೆ. ಹಾಗಾಗಿ ಆ ರುಚಿಯನ್ನ ನಾವು ಮತ್ತೆ ಮತ್ತೆ ಆಸ್ವಾದನೆ ಮಾಡೋಣ. ಜೈ ಶ್ರೀ. ನಿಮಿಷ ಇಲ್ಲಿ ಹೇಳ್ತಾ ಇದ್ದೀನಿ. ಸನಾತನ ಧರ್ಮದ ಒಂದು ಖಿನ್ನತೆಗಳು ಮಧ್ಯ ಮಧ್ಯೆ ಉಂಟಾಗುವಾಗ ಆಯಾ ಕಾಲದಲ್ಲಿ ಆಚಾರ್ಯರು ಉದಯಿಸಿ ಅದನ್ನು ಪುನರುದ್ಧಾರ ಮಾಡಿರುವುದು ನಮ್ಮ ಭಾರತದ, ಅದರಲ್ಲೂ ದಕ್ಷಿಣ ಭಾರತದ ಹೆಮ್ಮೆ. 3 ಜನ ಆಚಾರ್ಯರು ದಕ್ಷಿಣ ಭಾರತದಲ್ಲೇ ಉದಯಿಸಿದ್ದಾರೆ ಅನ್ನೋದು ನಮಗೆಲ್ಲ ಮತ್ತೊಂದು ಹೆಮ್ಮೆ. ಹೀಗೆ 3 ಜನ ಆಚಾರ್ಯರು ಒಂದೇ ಕಾಲದಲ್ಲಿ ಅಲ್ಲದೆ ಕಾಲದಿಂದ ಕಾಲಕ್ಕೆ ಹುಟ್ಟುತ್ತಾ ಯಾವತ್ತಿಗೂ ಒಬ್ಬರೇ ಮುಂದುವರಿತಾ ಇದ್ದಾರೆ ಅನ್ನೋ ಭಾವನೆಯನ್ನು ನಮ್ಮಲ್ಲಿ ತಂದಿದ್ದಾರೆ. ಹಾಗಾಗಿ ಇಲ್ಲಿ ಇವತ್ತಿನ ಸಭೆ ಸಮನ್ವಯ ಸಾರ್ಥಕ್ಯ ಅನ್ನೋ ಒಂದು ಸಿದ್ಧಾಂತದ ಮೇಲೆ ನಡೀತಾ ಇದೆ. ಹಾಗಾಗಿ 3 ಜನ ಆಚಾರ್ಯರುಗಳನ್ನ ನಾವು ಒಂದೇ ವೇದಿಕೆಯಲ್ಲಿ ಒಂದೇ ಚಿತ್ರದಲ್ಲಿ ನೋಡ್ತೀವಿ ಅನ್ನೋ ಒಂದು ಸಿದ್ಧಾಂತವನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ಹಾಗಾಗಿ ಶಂಕರರು, ರಾಮಾನುಜರು, ಮಧ್ವರು ಈ 3 ಜನರ ಸಮನ್ವಯಕ ಆಚಾರ್ಯರ ಸಿದ್ಧಾಂತಗಳನ್ನು ನಾವು ಸಮನ್ವಯಿಸೋದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಾವು ವಿದ್ವಾಂಸರುಗಳ ಸಮಾವೇಶದಲ್ಲಿ ನಡೆದಿದೆ. ಇದಕ್ಕೋಸ್ಕರ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅದರ ಅಧ್ಯಕ್ಷರನ್ನ ಅಭಿನಂದಿಸ್ತೀನಿ. ಸಂತೋಷ. ಶ್ರೀ ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಇವತ್ತಿನ ದಿನ ಸಮನ್ವಯ ಸಭೆಯನ್ನು ನಡೆಸಲಾಗಿದೆ. ಇದುವರೆಗೆ ನಡೆದಿರ್ತಕ್ಕಂತಹ ಯಾವುದೇ ವಿಚಾರಗಳಲ್ಲಿ ಗೊಂದಲಗಳಿದ್ದರೆ ಅದೆಲ್ಲವೂ ಸಹ ಸರಿದೂಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ತಮ್ಮ ತ್ರಿಮತಸ್ಥರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಳ್ಳದೆ ಸಾಮಾಜಿಕವಾಗಿ ಸಹಬಾಳ್ವೆಯನ್ನು ನಡೆಸಬೇಕು ಅನ್ನುವಂತಹ ತೀರ್ಮಾನವನ್ನ ಇವತ್ತಿನ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇದನ್ನ ವೇದಿಕೆ ನಿರ್ಮಾಣವನ್ನು ಮಾಡಿಕೊಟ್ಟಿರತಕ್ಕಂತಹ ಬ್ರಾಹ್ಮಣ ಮಹಾಸಭೆಗೆ ನಾವೆಲ್ಲರೂ ಸಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇವತ್ತಿನ ಸಭೆಯಲ್ಲಿ ಸನಾತನ ಧರ್ಮಕ್ಕೆ, ಹಿಂದೂ ಸಮಾಜಕ್ಕೆ ಯಾವುದು ಧಕ್ಕೆ ಉಂಟು ಮಾಡುತ್ತೋ, ಹಾನಿ ಉಂಟು ಮಾಡುತ್ತೋ ಅಂತ ಯಾವುದೇ ಒಂದು ವಿಷಯವನ್ನ ನಾವು ಪ್ರಸ್ತಾಪ ಮಾಡಬಾರದು. ಒಟ್ಟು ಬ್ರಾಹ್ಮಣ ಸಮಾಜವಾಗ್ಲಿ, ಯಾವುದೇ ಸಮುದಾಯವಾಗ್ಲಿ, ದೇಶಕ್ಕಾಗಿ, ಈ ದೇಶದ ಮೂಲ ಧರ್ಮದ ಏಳಿಗೆಗಾಗಿ, ಉಳಿವಿಗಾಗಿ, ಬೆಳವಣಿಗೆಗಾಗಿ ಕೆಲಸ ಮಾಡಬೇಕು ಅನ್ನುವಂತ ಅತ್ಯಂತ ಕೃತ್ಯವಾದಂತಹ, ಇವತ್ತಿನ ಕಾಲಕ್ಕೆ ಬೇಕೇ ಬೇಕಾದಂತಹ ಒಂದು ಸಂದೇಶವನ್ನ ಕೊಟ್ಟಿದೆ. ಇಂತಹ ಒಂದು ಸಾಮರಸ್ಯ ಸಂದೇಶವನ್ನ ನೀಡಿದ್ದಕ್ಕಾಗಿ ಅದನ್ನ ಕೊಡೋದಕ್ಕೆ ಇವತ್ತು ಅವಕಾಶ ಕಲ್ಪಿಸಿಕೊಟ್ಟಿದೆ ಬ್ರಾಹ್ಮಣ, ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘ. ಅದಕ್ಕಾಗಿ ಬಹಳ ಸಂತೋಷ ಆಗಿದೆ. ಈ ಸಮನ್ವಯ ಸಂದೇಶ ಎಲ್ಲ ಕಡೆ ಹರಡಲಿ ಅಂತ ನಾನು ಭಾವಿಸ್ತೇನೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅನ್ನುವ 3 ಮತಗಳು, ಇವು ಬರೀ ಮತಗಳಲ್ಲ, ಇವು ಪಂಥಗಳು, ಸಾಗಬೇಕಾದ ದಾರಿಗಳು. ಯಾರಿಗೆ ಯಾವುದು ಪಾರಂಪರಿಕವಾಗಿ ಬಂದಿದೆಯೋ ಆ ದಾರಿಯನ್ನು ಹಿಡಿದವರು ಸಾಗಬೇಕು, ಗುರಿ ತಲುಪಬೇಕು. ಯಾವ ದಾರಿಯಲ್ಲಿ ಸಾಗಿದ್ರೂ ತಲುಪಬೇಕಾದ ಗುರಿ ಒಂದೇ. ಹಾಗಾಗಿ ಗುರಿಯಲ್ಲಿ ವ್ಯತ್ಯಾಸ ಇಲ್ಲ, ತಲುಪಬೇಕಾದ ಜೀವನ ವಿಧಾನದಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಆಚಾರ್ಯ ತ್ರಯರು ಬೇರೆ ಬೇರೆ ಆಗಿರೋದ್ರಿಂದ ಕೆಲವೊಮ್ಮೆ ಇನ್ನೊಂದು ಮತದ ಪಂಥದ ಆಚಾರ್ಯರ ಕುರಿತು ಲಘುವಾಗಿ ಭಾವಿಸುವಂತಹ ಪರಿಸ್ಥಿತಿಗಳು ನಡುವೆ ಹುಟ್ಟಿಕೊಳ್ಳುತ್ತೆ. ಹೀಗೆ ಹುಟ್ಟಿಕೊಳ್ಳೋದು ಕೂಡ ಸಹಜವೇ. ಆದ್ರೆ ಅಂಥದ್ದು ಒಟ್ಟು ಸನಾತನ ಸಂಸ್ಕೃತಿಗೆ ಮಾರಕವಾಗಿರೋದ್ರಿಂದ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಇದನ್ನ ಮನಗೊಂಡು ಕಾಲಿಕವಾಗಿ ಬೇಕೇ ಬೇಕಾದ ಒಂದು ಕಾರ್ಯವನ್ನ ಮಾಡಿದೆ. ತ್ರಿಮತಸ್ಥ ಪಂಡಿತರನ್ನ, ಸಾಮಾಜಿಕ ಗಣ್ಯರನ್ನ ಒಂದು ಕಡೆ ಸೇರಿಸಿ ಸಮರಸದಿಂದ ಇನ್ನು ಮುಂದೆ ಹೋಗ್ತೀವಿ, ಸಾಮರಸ್ಯದಿಂದ ಹೋಗ್ತೀವಿ. ಬೇರೆ ಆಚಾರ್ಯರನ್ನ ಟೀಕಿಸುವ, ನಿಂದಿಸುವ, ಅವಹೇಳನ ಮಾಡುವ ಕಾರ್ಯವನ್ನ ಯಾವ ಸಮೂಹವೂ ಮಾಡಬಾರದು ಅನ್ನುವಂತ ಒಂದು ನಿರ್ಣಯವನ್ನ ತ್ರಿಮತಸ್ಥರೆಲ್ಲರ ಉಪಸ್ಥಿತಿಯಲ್ಲಿ ತೆಗೆದುಕೊಂಡಿದೆ, ವಿದ್ವಾಂಸರು ಮತ್ತು ಸಾಮಾಜಿಕ ಗಣ್ಯರ ಉಪಸ್ಥಿತಿಯಲ್ಲಿ. ಇದಕ್ಕಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಧನ್ಯವಾದಗಳನ್ನ ಹೇಳ್ತಾ, ಸಮಾಜ ಇಂಥ ಅವಹೇಳನದ ಕಾರ್ಯವನ್ನ ಮಾಡದೆ ಎಲ್ಲ ಆಚಾರ್ಯರನ್ನ ಸಮಾನವಾಗಿ ಗೌರವಿಸಿಕೊಂಡು ಮುಂದುವರಿಬೇಕು ಅಂತ ಅಪೇಕ್ಷಿಸ್ತೇನೆ.